ಶೋಲ್ ನೋಡಿರೋ ಹಾಗೆ ಮಾನ್ಸ ಅವರಿಗೆ ಅವ್ರ ತಂದೆಯವ್ರ ಬಗ್ಗೆ ಹೇಳಿದ್ರೆ ಸ್ವಲ್ಪ ಎಮೋಷ್ನಲ್ ಆಗ್ತಾರೆ. ಅಥವಾ ಎಷ್ಟು ಸಾಧು ಸರ್ ಕೂಡ ನಿಮಗೆ ಕೇಳಿದ್ದಾರೆ, ಏನಮ್ಮ ಹೇಳಮ್ಮ ಏನಾಗ್ತದೆ ಹೇಳು ಅಂತ. ನಿಮ್ಮ ಆ ತಂದೆ ಅಂದ ತಕ್ಷಣ ನಿಮ್ಗೆ ಏನೋ ಒಂಥರ ಒಂದು ಫೀಲ್ ಇದೆ, ಯಾಕದು ಅಂತ. ಇಲ್ಲ ಹಾಗೇನಿಲ್ಲ, ಅಂದರೆ ಅವರು ಲೈಕ್ ತಂದೆ ಮೈಸೂರಲ್ಲಿದ್ದಾರೆ, ನಮ್ಮದು ಪ್ರಾಪರ್ಟಿ ಆಗಲಿ ಅಥವಾ ಕೆಲಸ ಆಗಲಿ ಜಾಸ್ತಿ ಮೈಸೂರಲ್ಲೇ, ಅಪ್ಪನ ಕೆಲಸ ಎಲ್ಲ. ಸೊ ನಮ್ಮ ಜೊತೆ ಬಾಂಡ್ ಓಡಾಡಿದ್ದು ಸ್ವಲ್ಪ ಕಮ್ಮಿ. ಈಗ ಜಾಸ್ತಿ ನಾವು ಫ್ಯಾಮಿಲಿ ಎಲ್ಲ, ಅಮ್ಮ, ನನ್ನ ತಮ್ಮ, ನಾನು ಎಲ್ಲರೂ ಇಲ್ಲೇ ಇರ್ತೀವಿ. ಅಪ್ಪನೂ ನಮ್ಮ ಜೊತೆನೇ ಇಲ್ಲೇ ಇರ್ತಾರೆ, ಬಟ್ ತುಂಬ ಕೆಲಸ ಇದ್ದಾಗ ಮೈಸೂರಿಗೆ ಹೋಗ್ತಾರೆ. ಹಾಗಾಗಿ ಒಡನಾಟ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಅದನ್ನು ಕೆಲವೊಂದು ಮೊಮೆಂಟ್ಸ್ಗಳನ್ನ ಮಿಸ್ ಮಾಡ್ಕೋತೀನಿ. ಸೊ ಅಷ್ಟು ಅವ್ರ ಕನಸಿನ ಹುಡುಗ ಅಂದರೆ ನಮ್ಮ ಲೈಫ್ ಪಾರ್ಟ್ನರು ಹಿಂಗಿರಬೇಕು ಅಂತ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ. ಆಲ್ರೆಡಿ ಏನಾದ್ರು ಹುಡುಗ ಸಿಕ್ಬಿಟ್ಟಿದನಾ, ಅಯ್ಯೋ ಆಲ್ರೆಡಿ ಸಿಕ್ಕಿದಾರ ಅಥವಾ ಸಿಗ್ಬೇಕಾ, ಅಥವಾ ಈ ಗುಣಗಳೇ ಇರಬೇಕು ಅಂದರೆ ಹೇಳಿ ಒಂದು ಲಿಸ್ಟ್ ಕೊಟ್ಬಿಡಿ. ಅಮ್ಮ ಇದಾರಿಲ್ಲ. ಇಲ್ಲ ಆ ಥರ ಏನೂ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ಮಮ್ಮಿಗೆ ಇನ್ನೂ ನಾನು ಮದುವೆ ಮಾಡ್ಕೋಬೇಕು, ಮದುವೆ ಆಗಬೇಕು, ಮದುವೆ ಮಾಡಬೇಕು ಅನ್ನೋ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ಬಟ್ ಅದನ್ನು ರೆಸ್ಪಾನ್ಸಿಬಿಲಿಟಿ ಅನ್ನೋದಕ್ಕಿಂತ ನಮ್ಮ ಮಮ್ಮಿಗೆ ಅವಳ ಜೀವನ ಒಂದು ಲೈಫ್ ಕಟ್ಕೋಬೇಕು ಅನ್ನೋ ಆಸೆ ಇದೆ. ಸೇಮ್ ಟೈಮ್ ನನ್ನ ಕನಸುಗಳನ್ನೂ ಈಡೇರಿಸ್ಕೋಬೇಕು ಅನ್ನೋ ಆಸೆನೂ ಇದೆ. ಸೊ ಜಾಸ್ತಿ ಮದುವೆಗೆ ಒತ್ತಡ ಕೊಡದೆ, ನೀನು ಆ್ಯಕ್ಟಿಂಗಲ್ಲಿ ಏನು ಇಂಟ್ರೆಸ್ಟ್ ಇದೆ ಅದನ್ನು ಮಾಡ್ಕೋ, ಮದುವೆ ಜಾಸ್ತಿ ಪ್ರೆಷರ್ ಆಗ್ತಾ ಇಲ್ಲ. ಅದೊಂದು ನಾನು ನಿಜವಾಗ್ಲೂ ಗಿಫ್ಟೆಡ್, ನಾನು ನಮ್ಮ ಇಂಥ ಒಳ್ಳೆ ಪೇರೆಂಟ್ಸ್ ಸಿಗೋಕ್ಕೆ. ಯಾಕಂದರೆ ಸುಮಾರಷ್ಟು ಪೇರೆಂಟ್ಸ್ಗಳಿಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ನೀನು ಹಿಂಗೆ ಇರಬೇಕು, ಇಷ್ಟೇ ಓದಬೇಕು, ಈ ಕೆಲಸನೇ ಮಾಡಬೇಕು, ಇನ್ನು ನಾನು ತೋರಿಸಿದ ಹುಡುಗನೇ ಮದುವೆ ಆಗಬೇಕು ಅಂತ. ಬಟ್ ಆ ವಿಚಾರದಲ್ಲಿ ನಾನು ತುಂಬ ಲಕ್ಕಿ. ನಮ್ಮಮ್ಮ ಯಾವತ್ತೂ ನನಗೆ ನೀನು ಇದೇ ಕೆಲಸ ಮಾಡಬೇಕು, ಇಷ್ಟೇ ಓದಬೇಕು, ಇದನ್ನೇ ಓದಬೇಕು ಅಂತ ಹೇಳಿಲ್ಲ. ನಾನು ಏನು ಆಸೆ ಪಟ್ಟೆ ಅದನ್ನೇ ಓದಿಸಿದ್ರು. ನಾನು ಏನು ಕರಿಯರ್ ಚೂಸ್ ಮಾಡಿಕೊಂಡೆ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಇನ್ನು ಮದುವೆ ವಿಚಾರ ಬಂದರೆ ಅದಕ್ಕೂ ಅಷ್ಟೇ, ನಾನು ಇಲ್ಲ ಮಮ್ಮಿ ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತಂದಿದ್ದಕ್ಕೆ ಸರಿ, ಬಟ್ ಟೈಮ್ ಇಸ್ಕೊಂಡ್ಮೇಲೆ ನಾನು ಸುಮ್ಮನೆ ಕೂರೋ ಹಾಗಿಲ್ಲ, ಅದ್ರ ಬಗ್ಗೆ ವರ್ಕ್ ಮಾಡಬೇಕು, ಕೆಲಸ ಮಾಡಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಮಾಡಿ ಕಳಿಸ್ಬಿಡ್ತಾರೆ. ಹಾಗಾಗಿ ಮನೇಲಿ ಏನೂ ಪ್ರೆಷರೈಸ್ ಇಲ್ಲ. ಆ ಥರ ನನ್ನ ಡ್ರೀಮ್ ಬಾಯ್, ಡ್ರೀಮ್ ಹುಡುಗ ಆ ಥರ ಏನೂ ಇಲ್ಲ. ಸಿಕ್ಕಿದ್ರೆ ಒಂದು ಒಳ್ಳೆ ಗುಣ ಇರುವಂಥ ಒಳ್ಳೆ ಹುಡುಗ ಸಿಕ್ಕಿದ್ರೆ ಸಾಕು. ಅದು ಫ್ಯೂಚರಲ್ಲಿ, ಇವಾಗಲೂ ಅಲ್ಲ.